25 ಓಂಕಾರಗಳನ್ನು ನಿತ್ಯ ಕೇಳ್ತಾ ಕೇಳ್ತಾ ನಿದ್ದೆ ಬಾರ್ದಿದ್ದವರಿಗೆ ಆ ನಿದ್ದೆ ಅಭ್ಯಾಸ ಆಯಿತು. ಜೀವನದಲ್ಲಿ ಸಾಲ ಮಾಡಿಕೊಂಡು ಮನೆ ಕಟ್ಟಿ ಸುಸೈಡ್ ಮಾಡ್ಕೊಳ್ಬೇಕಂದವರು ಜೀವನವನ್ನು ಬದುಕಬೇಕು ಅನ್ನೋ ಆಸೆ ಅವರಿಗೆ ಬಂತು. ಇದು ಈ ಕಲೆ ಹೇಗೆ ಬಂದಿದ್ದು ಸರ್ ನಿಮಗೆ? ಎಷ್ಟೋ ಸಾರಿ ಬಂದಿದ್ದು ನಮ್ಮ ಹೋಟೆಲ್ ಆಗಿರಲಿಲ್ಲ, ಆಶ್ರಮ ಆಗಿತ್ತು. ಇಲ್ಲಿ ಯಾವುದೇ ಕಲಾವಿದರು ಬಂದರೂ ಅವರಿಗೆ ಅನ್ನ ಊಟ ಸಿಗೋದು, ಇಲ್ಲಿ ಉಳ್ಕೊಳ್ಳೋದು ಎಲ್ಲವನ್ನ ನೋಡ್ಕೊಳ್ತಾ ಇದ್ರು. ಎಷ್ಟೋ ಜನ ದುಡ್ಡು ಕೊಡದೆ ಹೋದ್ರು, ಅವನ ಹತ್ರ ಇಲ್ಲ ಕೊಡಲ್ಲ, ಅವ ಇದ್ರ ಕೊಡ್ತಿದ್ದ ಅವನು ಅಂತ ಹೇಳ್ತಿದ್ರು ಅವರು. ಕಾಶಿನಾಥ್ ಅವರು ಇಲ್ಲಿ ಬಂದು ಕೂತಿದ್ರು ಅಂತ ಹೇಳೋದು, ಒಂದು ತಮ್ಮ ಮದುವೆಗೆ, ಇನ್ನೊಂದು ಈ ಮನೆ ಗೃಹ ಪ್ರವೇಶಕ್ಕೆ. ಅವರು ಲಾಸ್ಟ್ ಮೂಮೆಂಟ್ಸ್ ಮುಂಚೆನೂ ಬಂದಿದ್ರ ಸರ್ ಇಲ್ಲಿಗೆ? ಬರಲಿಲ್ಲ, ಬಟ್ ಅವರು ನನ್ನ ಈ ಓಂಕಾರ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಕೇಳ್ತಿದ್ರು. ಮತ್ತು ಅವರಿಗೆ ತೀರಾ ನನ್ನ ಬಗ್ಗೆ ನಾನು ಬೆಂಗಳೂರಿಗೆ ಬರಲಿಲ್ಲ ಅಂಥೇಳಿ, ನನ್ನ ನಿರೀಕ್ಷೆಯಂತೆ ಅವನು ಯಶಸ್ಸು ಗಳಿಸ್ತಿಲ್ಲ ಅಂಥೇಳಿ ಅವ್ರಿಗೆ ನನ್ನ ಬಗ್ಗೆ ಸ್ವಲ್ಪ ಬೇಜಾರು ಇತ್ತೇನೋ ಅನಿಸುತ್ತೆ. ಹೇಳಿದ್ದು ಮಾಡಲಿಲ್ಲ ನೀನು ಅನ್ನೋದೇ ಇತ್ತು ಅವರಿಗೆ. ಬಟ್ ನನಗೆ ನನ್ನ ವೈಯಕ್ತಿಕ ಖಾಸಗಿ ಸಮಸ್ಯೆ ಬೇರೆ ಇತ್ತು. ಕೊನೆಗೆ ಅವರು ಒಂದು ಸಾರಿ ಫೋನ್ ಮಾಡಿದರು. ನೂರೊಂದು ನೆನಪು. 2016ರಲ್ಲಿ ವಾಟ್ಸಪ್ಪಲ್ಲಿ ಏನೇನೋ ಬರ್ತಾ ಇರೋ ಸಂದರ್ಭದಲ್ಲಿ ಈ ಜನರಿಗೆ ಒಂದು ಒಳ್ಳೆ ವಿಚಾರಗಳನ್ನು ಕೊಟ್ಟು ಹೇಳಲಿಕ್ಕೆ ಯಾಕೆ ಬರಲ್ಲ ಅಂತ ನಾನು ಓಂಕಾರ ಅಂತ ಶುರು ಮಾಡಿದೆ. 3 ನಿಮಿಷದ್ದು ಮಾತಿನ ಸರಣಿ ಅದು, ಸಾಂತ್ವನ ನುಡಿಗಳು. ಏನು ಅಂದರೆ ನಿಮಗೊಂದು ಮನಸ್ಸಿಗೆ ಸಾಂತ್ವನ ಆಗುವಂಥದ್ದು. ಈಗ ಬದುಕಿಗೆ ಎಲ್ಲ ಗೆಲುವು ಮಾತ್ರ ಬದುಕಲ್ಲ, ಕಷ್ಟ ಸುಖ ಎರಡನ್ನೂ ಸೇರಿಸಿ ಬದುಕುವಂತಹದ್ದಕ್ಕೆ ನಾವು ಸಂದರ್ಭವನ್ನು ಒಪ್ಪಿಕೊಳ್ಳುವುದು ಹೇಗೆ ಅನ್ನುವ ವಿಚಾರವಾಗಿ ಇಂಥದ್ದೇ ಸಣ್ಣ ಹ್ಯೂಮನ್ ವ್ಯಾಲ್ಯೂಸನ್ನು ಇಟ್ಟುಕೊಂಡು ಮಾತಾಡಲಿಕ್ಕೆ ಶುರು ಮಾಡಿದೆ. ಅದು ಬಹಳ ಜನರಿಗೆ ಪ್ರಚಾರ ತಲುಪುವಾಯಿತು. ಎಷ್ಟು ತಲುಪ್ತು ಅಂದರೆ ಓಂ ಗಣೇಶ ಅಂದರೆ ಓಂಕಾರ ಓಂ ಗಣೇಶ ಅನ್ನುವಷ್ಟು. ನಾನು ಮಣಿಪಾಲ ಮಗನಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸ್ಲಿಕ್ಕೆ ಹೋದಾಗ ಅಲ್ಲಿ ನಾನು ನಮ್ಮ ಹೆಸರು ಕೇಳಿದಾಗ ಅವನು ಎದ್ದು ನಿಂತುಬಿಟ್ಟ, ಸರ್ ಓಂಕಾರದ ಓಂ ಗಣೇಶ ಅಲ್ಲ ಅಂತ ಹೇಳಿ. ಕೆಲವರೆಲ್ಲ ಹೆಂಗಸರೆಲ್ಲ ನಿಲ್ಲುವಾಗ ದೂರ ನಿಂತು ಅವರ ಸೆರಗನ್ನು ಹೀಗೆ ಅಡ್ಡ ಮಾಡಿ ಮಾತಾಡ್ತಿದ್ರು. ಅಂದರೆ ಅಷ್ಟು ಪೂಜ್ಯ ಭಾವನೆ. ನಾವು ಅಷ್ಟೆಲ್ಲ ವಿಚಾರ ಮಾಡ್ತಾಡಿದ್ದೇವೆ ಅನ್ನೋ ಅವ್ರದ್ದು ನೆಲೆಯಲ್ಲಿ ಅದು ತುಂಬ ಅನುಕೂಲ ಕೊಡ್ತು. ತುಂಬ ನನಗೆ ಜನರಿಗೆ ಚಿಂತನೆಯನ್ನು ಹಚ್ಚತಕ್ಕಂಥ ಅವಕಾಶ ಕೊಡ್ತು. ಬೆಂಗಳೂರಿನಲ್ಲಿ ಒಬ್ಬರು ಮಹಿಳೆ ಜೀವನದಲ್ಲಿ ಸೋತವರು, ನಿದ್ರೆ ಕಳ್ಕೊಂಡವರು, ಎಲ್ಲೋ ನನ್ನ 3ನೇ 4ನೇದು ಓಂಕಾರ ಕೇಳಿ ಇದು ಯಾರು ಮಾತಾಡಿದ್ದು ಅಂತ ಹೇಳಿ ಅವ್ರ ಹತ್ರ ಓಂಕಾರವನ್ನು ವಾಟ್ಸಪ್ಪಲ್ಲಿ ತರಿಸ್ಕೊಂಡು 25 ಓಂಕಾರಗಳನ್ನು ನಿತ್ಯ ಕೇಳ್ತಾ ಕೇಳ್ತಾ ನಿದ್ದೆ ಬಾರ್ದಿದ್ದವರಿಗೆ ಆ ನಿದ್ದೆ ಅಭ್ಯಾಸ ಆಯಿತು. ಜೀವನದಲ್ಲಿ ಸಾಲ ಮಾಡಿಕೊಂಡು ಮನೆ ಕಟ್ಟಿ ಸುಸೈಡ್ ಮಾಡ್ಕೊಳ್ಬೇಕಂದವರು ಜೀವನವನ್ನು ಬದುಕಬೇಕು ಅನ್ನೋ ಆಸೆ ಅವರಿಗೆ ಬಂತು. ಇದು ಈ ಕಲೆ ಹೇಗೆ ಬಂದಿದ್ದು ಸರ್ ನಿಮಗೆ? ಸಿದ್ಧಿಯಾಗಿದ್ದು ನಮ್ಮ ತಂದೆಯವರ ಚಿಂತನೆ ಹಾಗೆ ಇತ್ತಲ್ಲ. ಓಕೆ. ನಮ್ಮ ತಂದೆಯವರು ಅವರು ದೇವರು ಅಂಥೇಳಿ ವಿಶೇಷವಾಗಿ ಮಾತಾಡ್ತಿದ್ರು ಕೂಡ ಮನುಷ್ಯನಲ್ಲಿ ದೇವರು ಕಾಣುವಂಥದ್ದು. ಕರುಣೆಯಿಂದ ಎಷ್ಟೋ ಸಾರಿ ಬಂದಿದ್ದು ನಮ್ಮ ಹೋಟೆಲ್ ಆಗಿರಲಿಲ್ಲ, ಆಶ್ರಮ ಆಗಿತ್ತು. ಇಲ್ಲಿ ಯಾವುದೇ ಕಲಾವಿದರು ಬಂದರೂ ಅವರಿಗೆ ಅನ್ನ ಊಟ ಸಿಗೋದು, ಇಲ್ಲಿ ಉಳ್ಕೊಳ್ಳೋದು ಎಲ್ಲವನ್ನ ನೋಡ್ಕೊಳ್ತಾ ಇದ್ರು. ಎಷ್ಟೋ ಜನ ದುಡ್ಡು ಕೊಡದೆ ಹೋದರು, ಅವನ ಹತ್ರ ಇಲ್ಲ ಕೊಡಲ್ಲ, ಅವ ಇದ್ರ ಕೊಡ್ತಿದ್ದ ಅವನು ಅಂತ ಹೇಳ್ತಿದ್ರು ಅವರು. ಯಾರೋ ಚಾ ಕುಡ್ದವರು ವರ್ಷಗಟ್ಟಲೆ ಒಂದು 8 ರೂಪಾಯಿ 10 ರೂಪಾಯಿ ಸಾಲ ಇದ್ದರೂ ಕೂಡ ಅವನ ಹತ್ರ ಪಾಪ ಇಲ್ಲ, ಎಲ್ಲಿಂದ ಕೊಡ್ತಾನೆ, ಇದ್ರ ಕೊಡ್ತಿದ್ದ ಅವನು. ಹಾಗೆ ಯೋಚನೆ ಮಾಡುವವರು ಅವರು. ಅವನು ನೀನು ಯಾಕೆ ಕೊಡಲಿಲ್ಲ ಮರ ಇನ್ನೂ ನಿಂದು ಅಂತೇಳಿ ಹಾಗೆ ಹೇಳಲ್ಲ. ಅವ್ನು ಮತ್ತೆ ನಾಳೆ ಬಂದರೂ ಮತ್ತೆ ಚಾ ಕೊಡ್ತಿದ್ರು ಅವರು. ಅವರು ಚಿಂತನೆ, ಅವರು ಅವರ ಅಮ್ಮನ ಹಿನ್ನೆಲೆಯಿಂದ ಅವರು ಬೆಳೆದವರು. ನನಗದೇ ಪ್ರಭಾವ. ಹಾಗಾಗಿ ಆ ಚಿಂತನೆ ನನಗೆ ಮಾತಿಗೆ ಸಿಕ್ತು. ಫೇಸ್ಬುಕ್ಕಲ್ಲೆಲ್ಲ ಬರಿತೀನಿ, ಯಾಕಂದರೆ ಮೊದಲು ನಾನು ಪತ್ರಕರ್ತನಾಗಿದ್ದು ನೀವು ಹೇಳಲೇ ಇಲ್ಲ. ನಾನು ಬರವಣಿಗೆಗೆ ಇವಾಗ ನೆಕ್ಸ್ಟ್ ಕೇಳ್ತಾ ಇದ್ದೇನೆ. ಬರವಣಿಗೆದು ಇನ್ನೊಂದು ಕಾಶಿನಾಥ್ ಅವ್ರ ಬಗ್ಗೆ 2 ಕೇಳಿ ಮುಗಿಸ್ತಾ ಇದ್ದೇನೆ. ಪತ್ರಕರ್ತರಾಗಿ ಇಲ್ಲಿ ಎಷ್ಟೇ ತಿರುಗಾಟ ಮಾಡಿದ್ರು ಕೂಡ ನಾನು ಕಾಲೇಜಿಗೆ ಹೋಗುವಾಗ ಯಾವ ಪತ್ರಿಕೆಗೆ ಬರಿತಾ ಇದ್ದೆ? ನಾನು 3 ಪೇಪರಲ್ಲಿ ಬರಿತಾ ಇದ್ದೆ. ಒಂದು ಹೊಸದಿಗಂತ ನನ್ನ ರೆಗ್ಯುಲರ್ ಭಟ್ಕಳದಿಂದ ತ್ರಾಸಿಯವರೆಗೆ ನಾನೇ ಇಲ್ಲಿ ವರದಿಗಾರ. ಓಕೆ. ಇನ್ನೊಂದು ಅಲ್ಲಿ ಮಂಗಳೂರು ಮಿತ್ರ ಅಂತ ನಾನು ಕಾಲಂ ಬರಿತಾ ಇದ್ದೆ. ಮಂಗಳೂರು ಮಿತ್ರ. ಓಕೆ. ಮತ್ತೊಂದು ಕುಂದಪ್ರಭಾ ಅಂತ ಹೇಳಿ ನಾನು ಸಾಪ್ತಾಹಿಕ ಅಂಕಣ ಬರಿತಾ ಇದ್ದೆ. ಓಕೆ. ಕುಂದಪ್ರಭದಲ್ಲಿ ನಾನು 7-8 ವರ್ಷ ಅಂಕಣ ಬರೆದಿದ್ದೇನೆ. ಈ ವಿದೇಶ ಪ್ರವಾಸ, ನನ್ನ ಅನುಭವಗಳು. ಹಾಗೆ ಈ ಬರಹ ನಮ್ಮನ್ನು ಚಿಂತಿಸ್ಲಿಕ್ಕೆ ಅವಕಾಶ ಕೊಡ್ತದೆ. ಬರಿತಾ ನಿಮಗೆ ಚಿಂತನೆಯ ಪ್ರೌಢಿಮೆಯನ್ನು ಪಡೀತದೆ. ಓಕೆ. ಆ ಪ್ರೌಢಿಮೆ ಪಡೆದಿದ್ದರಿಂದ ನನಗೆ ಬರಹಗಾರನಾಗಿ ಒಂದು 6-5 ಪುಸ್ತಕ ಆಯ್ತು ಇಷ್ಟೊಳಗೆ. ನಿಮ್ಮ ಪ್ರವಾಸದ ಬಗ್ಗೆನೂ ಪುಸ್ತಕ, ಪ್ರವಾಸ ಕಥೆ ಅದೆಲ್ಲ ಎಲ್ಲಿ ಸಿಗುತ್ತೆ ಸರ್ ನಾವು ತಗೋಬೇಕು? ಅವಾಗೆಲ್ಲ 1,000 ಕಾಪಿ ಮಾಡಿದ್ದು ಎಲ್ಲ ಸೇಲ್ ಆಯಿತು. ಮತ್ತು ನಾನು 2ನೇ ಮುದ್ರಣಕ್ಕೆ ಹೋಗಲಿಲ್ಲ. ಕೊಂಕಣಿನಲ್ಲೂ ಕೊಂಕಣಿ ಪುಸ್ತಕ ಒಂದು ಅನುವಾದ ಕೂಡ ಮಾಡಿದ್ದೀನಿ. 2 ನಾಟಕ ಅನುವಾದ ಮಾಡಿದ್ದೀನಿ. ಒಂದು ಅನುವಾದಕ್ಕೆ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಹಾಗೆ ಕೊಂಕಣಿಲಿ ಒಂದು ಪ್ರವಾಸ ಕಥನ, ತನ್ನಿತಶಿ ಅಮ್ಯಶಿ ಅಂತ. ಅಂದರೆ ಅವರು ಹಾಗೆ ನಾವು ಹೀಗೆ ಅಂತ, ಅಮೇರಿಕದವರು ವಿದೇಶಿಗರು ಮತ್ತು ನಮ್ಮನ್ನು ಕಂಪೇರ್ ಮಾಡಿ ಅವರು ಹಾಗೆ ನಾವು ಹೀಗೆ ಅಂತ ಅದೊಂದು ಕೊಂಕಣಿಯಲ್ಲಿ ಬರೆದಿದ್ದೇನೆ. ಹಾಗೆ ಕನ್ನಡದಲ್ಲಿ ಜಾದೂಗಾರನ ಜರ್ನಿ, ಜಗದೊಳಗಿನ ಜಾದು, ಗಿರ್ಗಿಟ್ಲಿ ಹುಡುಗ ಇದೆಲ್ಲ ಕನ್ನಡದಲ್ಲಿ ಬರೆದಿರೋದು. ಎಲ್ಲ 200 ಪುಟದ್ದೇ ಪತ್ರಿಕೆ, ಅಂಕಣಗಳನ್ನೇ ಪುಸ್ತಕ ಮಾಡಿದ್ದು. ವಂಡರ್ಫುಲ್. ಹಾಗೆ ಪುಸ್ತಕ ಚೆನ್ನಾಗಿ ಅದು ಮಾಡಿದ್ದ ತಿಂಗಳಲ್ಲೇ ಖಾಲಿ ಆಗಿದೆ. ಓಕೆ. ಇವಾಗ ನಮ್ಮ ಓಂ ಗಣೇಶ್ವರ ಒಳಗಡೆ ಒಬ್ಬ ಆರ್ಕೆಸ್ಟ್ರಾ ಹುಡುಗ,
ಸಂಗೀತಗಾರ, ಒಬ್ಬ ಸಂಗೀತಗಾರ, ಒಬ್ಬ ಕಲಾವಿದ, ಒಬ್ಬ ಮ್ಯಾಜಿಕ್ ಕಲಾವಿದ, ಸಂಗೀತಗಾರ, ನಟ, ಅದೇ ಜಾದೂಗಾರ, ಸಾಹಿತಿ, ಬರಹಗಾರ, ವಾಗ್ಮಿ, ಇದರೆಲ್ಲದರಲ್ಲೂ ತಾವು ಪ್ರೀತಿಸೋದು ಯಾವ್ದು ಜಾಸ್ತಿ? ಎಲ್ಲ ನನ್ನ ಮಕ್ಕಳೇ, ಎಲ್ಲ ನಿಮ್ಮ ಎಲ್ಲ ದೊಡ್ಡವ ಒಬ್ಬ ಸಣ್ಣವ, ಯಾರನ್ನೂ ಇಡುವಂಗಿಲ್ಲ. ಬಟ್ ಎಲ್ಲವೂ ಬೇಕು ಸಂದರ್ಭಕ್ಕೆ ಸರಿಯಾಗಿ. ನೋಡಿ, ಈಗ ನಂಗೆ ಹಾರ್ಮೋನಿಯಮು ಎಷ್ಟು ಫ್ರೀ ಆಗುತ್ತೆ ಅಂದರೆ, ನೀವು ಬಹುಶಃ ಫೇಸ್ಬುಕ್ಕಲ್ಲೆಲ್ಲ ನಾನು ಲೋಡ್ ಮಾಡ್ತಾ ಇರ್ತೀನಿ. ಸುಮ್ಮನೆ ಕೂತರು ನನಗೆ ನಮ್ಮ ಅಜ್ಜ ತೀರ್ಥಹಳ್ಳಿಯವರು, ಅವರು ಒಂಥರ ಸಂತರು. ನೀವು ಹೇಳಿದ್ರಲ್ಲ ಅದು ಹೆಂಗೆ ಬಂತು ಅಂತ ಕೇಳಿದ್ರೆ, ನಮ್ಮ ಅಜ್ಜ ಅವರಿಗೊಂದು ಆ ಕಾಲದಲ್ಲೇ ಒಂದು 400-500 ಜನ ಭಕ್ತರಿದ್ದರು. ಅವರು ಪಾದಪೂಜೆ ಎಲ್ಲ ಮಾಡೋರು. ಇವ್ರು ಏನಂದರೆ, ಒಳ್ಳೇದಾಗತ್ತೆ ಹೋಗು ಅಂದರೆ ಒಳ್ಳೇದಾಗತ್ತೆ, ಇಲ್ಲ ನೀ ಅಲ್ಲೂ ಇವತ್ತು ಬೇಡ ನಾಳೆ ಹೋಗು ಅಂದರೆ ನಾಳೆ ಹೋಗ್ಬೇಕು, ಇವತ್ತು ಹೋದರೆ ಏನೋ ಎಡವಟ್ ಆಗುತ್ತೆ. ಈ ಥರದ ಅವ್ರು ಹೇಳಿದ್ದಕ್ಕೆಲ್ಲ ಸಾಕ್ಷಿಗಳಿದ್ವು. ಅಂಥವರ ಅವ್ರ ಮನೆಯಲ್ಲಿ ನಿತ್ಯ ಭಜನೆ. ಹಾಂ, ಜ್ಞಾನಿಗಳು ಮತ್ತು ಅವರು ಬದುಕನ್ನು ಅದಕ್ಕಾಗಿಯೇ ಕೊಟ್ಟವರು, ವ್ಯವಹಾರದ ಹಿಂದೆ ಹೋಗದೇವರೇ ಅಲ್ಲ. ಅವ್ರ ಮನೆಯಲ್ಲಿ ನಿತ್ಯ ಭಜನೆ ಆಗೋದು, ಭಜನಾ ಮಂಡಳಿ ಬರೋದು, ಬೇರೆ ಬೇರೆ ಕಡೆಯವರು ಶಿರ್ಸಿ, ಪುತ್ತೂರು, ಕಾರ್ಕಳದವರೆಲ್ಲ ಹೋಗೋದು. ಹಾಗೆ ಅವರಲ್ಲಿ ಒಂದು ಹಾರ್ಮೋನಿಯಂ ಇತ್ತು. ಅವರ ಅಂತ್ಯಕಾಲಕ್ಕೆ ನನ್ನ ನಂತರ ಇಲ್ಲಿ ಇನ್ನು ಭಜನೆಗಳೆಲ್ಲ ನಡೆಯೋದಿಲ್ಲ, ಆದ್ದರಿಂದ ಈ ಭಜನೆ ನನ್ನ ಹಿರಿಯ ಮಗಳ ಮಗನಿಗೆ, ಹಿರಿಯ ಮಗಳಂದ್ರೆ ನನ್ನಮ್ಮ, ಅವ್ರ ಮಗನಿಗೆ ಗಣೇಶನಿಗಿದೆ ಹಾರ್ಮೋನಿಯಂ ಅಂತ ಕೊಟ್ಟರು. ನಮ್ಮ ಮನೆಗೆ ಆ ಹಾರ್ಮೋನಿಯಂ ಬಂದು 48 ವರ್ಷ ಆಯಿತು. ಅಣ್ಣವ್ರ ಹಾಡು ಎಷ್ಟು ಹಾಡಿದೇನೆ ಗೊತ್ತಾ? ಈಗ ಹಾರ್ಮೋನಿಯಂ ಅಂದರೆ ಕೂಡಲೇ ಅದು ಶಾಸ್ತ್ರೀಯವಾಗಿ ಮಧುರವಾದ ನವಿರಾದ ಹಾಡುಗಳನ್ನು ಅಷ್ಟೇ ಹಾಡೋದು ಅಂತ. ನಾನು ಕೆಲವು ಅಣ್ಣವ್ರದ್ದು ಅಳಬೇಡ್ಕಣೆ ಸುಮ್ಕಿರೆ, ಅದು ಹುಟ್ಟಿದರೆ ಕನ್ನಡ ನಾಡಲ್ಲಿ, ಯಾರೇ ಕೂಗಾಡಲ್ಲಿ, ಇದೆಲ್ಲ ವಿಡಂಬನೆ, ಹಾಸ್ಯ ಇದ್ದು ಒಂದು ಡೈಲಾಗ್ ಸಹಿತ ಗ್ರಾಮ್ಯ ಜಾನಪದ ಸೊಗಡಿನ ಹಾಡುಗಳು. ತೀರಾ ಶಾಸ್ತ್ರೀಯ ಹಾಡುಗಳಿಗೆ ಇದೆಲ್ಲ ದೊಡ್ಡ ಸಂಗತಿ ಅಲ್ಲ. ಹಾಗಂತ ನನಗೆ ನಾಟಕದಲ್ಲಿ ಹಿನ್ನೆಲೆ ಕೊಟ್ಟಿರೋದ್ರಿಂದ ಭಾಳ ಇಷ್ಟ ಆಗುತ್ತೆ. ಹಾರ್ಮೋನಿಯಂ ಹಾಡಿಸುವ ಹಾಡು ಅಲ್ಲದೇ ಇದ್ದರೂ ಕೂಡ ನನಗಂಥವು ಇಷ್ಟ ಆಗುತ್ತೆ, ಅದೆಲ್ಲ ಲೋಡ್ ಮಾಡ್ತೀನಿ. ಈಗ ಮೀಸೆ ಹೊತ್ತ ಗಂಡಸಿಗೂ ಬರೆದು ಹಾಡಿದ್ದೀನಿ, ಹಾಕಿದ್ದೀನಿ. ಸೂಪರ್. ಯಾಕಂದರೆ ನನ್ನ ಹಾಡು ಜೊತೆಗೆ ನನಗೆ ಅದು ಇಷ್ಟ ಆಗುತ್ತೆ. ಮತ್ತು ಸಂಘಕ್ಕೆ ಹಿತ ಬೇರೆಯವರಲ್ಲ, ಸಂಗೀತ ಹಿತ. ಆಹಾ, ಸಂಘಕ್ಕೆ ಹಿತ ಬೇರೆಯವರಲ್ಲ, ಸಂಗೀತ ಹಿತ. ವಂಡರ್ಫುಲ್ ಸರ್. ಸರ್, ಫೈನಲಿ ನಾನು ಬಂದು ಫಸ್ಟ್ ಮಾತಾಡಬೇಕಾದ್ರೆ ಕಾಶಿನಾಥ್ ಅವರು ಇಲ್ಲಿ ಬಂದು ಕೂತಿದ್ರು ಅಂತ ಹೇಳಿದ್ರು. ಒಂದು ತಮ್ಮ ಮದುವೆಗೆ, ಇನ್ನೊಂದು ಈ ಮನೆ ಗೃಹ ಪ್ರವೇಶಕ್ಕೆ. ಅವರು ಲಾಸ್ಟ್ ಮೂಮೆಂಟ್ಸ್ ಮುಂಚೆನೂ ಬಂದಿದ್ರ ಸರ್ ಇಲ್ಲಿಗೆ? ಬರಲಿಲ್ಲ, ಬಟ್ ಅವರು ನನ್ನ ಈ ಓಂಕಾರ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಕೇಳ್ತಿದ್ರು ಅವರು. ಹಾಂ ಹಾಂ. ಮತ್ತು ಅವರಿಗೆ ತೀರಾ ನನ್ನ ಬಗ್ಗೆ ನಾನು ಬೆಂಗಳೂರಿಗೆ ಬರಲಿಲ್ಲ ಅಂಥೇಳಿ, ನನ್ನ ನಿರೀಕ್ಷೆಯಂತೆ ಅವನು ಯಶಸ್ಸು ಗಳಿಸ್ಲಿಲ್ಲ ಅಂಥೇಳಿ ಅವ್ರಿಗೆ ನನ್ನ ಬಗ್ಗೆ ಸ್ವಲ್ಪ ಬೇಜಾರು ಇತ್ತೇನೋ ಅನಿಸುತ್ತೆ. ಯಾಕಂದರೆ ಯಾವತ್ತೂ ಹೇಳೋರು, ಏನ್ರಿ ನೀವು ಬರೀ ಕುಂದಾಪುರ ಅಂತ ಕೂತ್ಬಿಟ್ಟಿದ್ದೀರ, ನೀವು ಬರಲ್ಲ ನೀವು ಅಂದರೆ ತೀರಾ ಮಗನ ಹಾಗೆ ಹೇಳಿದ್ದು ಮಾಡಲಿಲ್ಲ ನೀನು ಅನ್ನೋದೇ ಇತ್ತು ಅವರಿಗೆ. ಬಟ್ ನನಗೆ ನನ್ನ ವೈಯಕ್ತಿಕ ಖಾಸಗಿ ಸಮಸ್ಯೆ ಬೇರೆ ಇತ್ತು. ಕೊನೆಗೆ ಅವರು ಒಂದು ಸಾರಿ ಫೋನ್ ಮಾಡಿದರು. ಅವ್ರ ತಾಯಿ ಯಾವಾಗ ಕರ್ಕೊಂಬಂದಿದ್ರು? ತಾಯಿಗೆ ಒಂದ್ಸಲ 2 ಸಲ ಕರ್ಕೊಂಬಂದಿದ್ರು ಅವರು. ತಾಯಿನೇ ಕರ್ಕೊಂಬಂದರು. ಆಮೇಲೆ ಇಲ್ಲೇ ಇದ್ರಾ? ಅಲ್ಲ, ಅವ್ರದ್ದು ಮೂಲ ಮನೆ ಇಲ್ಲಿ ಬಸರೂರು ಹೋಗುವಾಗ ಕೋಣಿ ಅಂತ ಒಂದು ಊರು ಸಿಗುತ್ತೆ, ಅಲ್ಲಿ ಅವ್ರು ಹುಟ್ಟಿದ್ದು ಕಾಶಿನಾಥರು. ಓಹೋ. ಅವರ ತಂದೆ ಮನೆ, ಮೂಲ ಮನೆ ಅದು. ಆಮೇಲೆ ಅವ್ರು ಕಾರ್ಗಲ್ಲ ಜೋಗ ಹೋದರು, ಆಮೇಲೆ ಬೆಂಗಳೂರು ಸೇರ್ಕೊಂಡ್ರು. ಹಾಗಾಗಿ ಅದೆಲ್ಲ ನಾನು ನೋಡಲಿಲ್ಲ. ಒಂದು ಸಾರಿ ನಮ್ಮ ಅಮ್ಮನಿಗೆಲ್ಲ ತೋರಿಸ್ಬೇಕಾಗತ್ತೆ, ಒಂದು ಸಾರಿ ಬರಬೇಕು ಅಂತೇಳಿ ಹಾಗೆ ಒಂದು ಸಲ ಬಂದಾಗ ಇಲ್ಲಿ ಬೈಂದೂರನ್ನು, ನಮ್ಮ ಕೊಲ್ಲೂರನ್ನು, ನಮ್ಮ ಮನೇಲಿ ಒಂದು ದಿವಸ ಹಾಲ್ಟ್ ಮಾಡಿ ನೆಕ್ಸ್ಟ್ ಡೇ ಕುಂದಾಪುರದಲ್ಲಿ ಅವ್ರಿಗೆ ಉಳಿದು ಹಾಗೆ ಮುಂದಿನ ಇದಕ್ಕೆ ಹೊರಟ್ರು ಅವರು. ಹಾಗೆ ಅವ್ರ ಅಮ್ಮ ಬಂದಾಗ ಮರವಂತೆ ಎಲ್ಲ ತೋರಿಸಿದ್ದೆ ನಾನು. ಅದನ್ನೆಲ್ಲೂ ಹಾಕೋಬೇಡಿ, ಹಂಚಬೇಡಿ ಅಂತ ಹೇಳಿದ್ರು ಅವರು, ಯಾಕಂದರೆ ಒಂದು ಖಾಸಗಿ ವಿಚಾರ ಅಂತೇಳಿ. ಹಾಗಾಗಿ ನಮಗೆ ಅಮ್ಮ ಬಂದಾಗ ಅಮ್ಮ ಎಷ್ಟು ಅವರು ಅಮ್ಮ ಮಗಳು ಕೂಡ ಬಂದಿದ್ದರು, ಕಾಶಿನಾಥ್ರ ಮಗಳು ತಂಗಿ, ತುಂಬ ಖುಷಿಪಟ್ಟರು. ಇಲ್ಲಿ ಒಂದು ದಿನ ಪೂರ್ತಿ ಅವರಿಗೆ ನಮ್ಮ ಸ್ಟೈಲಲ್ಲಿ ಊಟ ಗೀಟ ಎಲ್ಲ ಮಾಡಿದ್ದು. ಅದರ ಜೊತೆಗೆ ಕೊಲ್ಲೂರಿಗೆ ಹೋಗಿದ್ದವರು, ಮರವಂತೆಯಲ್ಲಿ ಅವರು ಎಲ್ಲೂ ಎಷ್ಟೋ ವರ್ಷದ ಮೇಲೆ ಬೀಚ್ ನೋಡಿದ್ದೇ ಇಲ್ಲ ಅಂತ, ಅಲ್ಲಿ ಬೀಚಲ್ಲಿ ಮರಳಲ್ಲೆಲ್ಲ ಕೂತು ಆಡಿದ್ದವ್ರ ಅಮ್ಮ. ಅದಾಗಿ 2-3 ತಿಂಗಳು 4 ತಿಂಗಳಲ್ಲಿ ಅಮ್ಮ ತೀರ್ಕೊಂಡ್ರು. ನನಗನ್ನಿಸ್ತು ಅವ್ರ ಅಮ್ಮನ ಕರ್ಕೊಂಡ್ಬಂದಾಗ ಅವ್ರನ್ನ ತಗೊಂಡು ಇದೆಲ್ಲ ತೋರಿಸುವಂಥದ್ದು ಒಂದು ಅವಕಾಶ ನಾನು ಕೊಟ್ಟರಲ್ಲ ಅವರು, ನಂದು ಅವ್ರ ಋಣ ಇರಬೇಕು ಅನ್ಸುತ್ತೆ. ಕಾಶಿ ಸರ್ ಎಲ್ಲೋ ಫೈನಲಿ ತಾಯಿಗೆ ಇದನ್ನೆಲ್ಲ ತೋರಿಸ್ಬೇಕು ಅಂತ ಅವರಿಗೂ ಆಸೆ ಇತ್ತು. ಅದಾದ ಮೇಲೆ ತಾಯಿಯವರು ತೀರ್ಕೊಂಡ್ರು. ಆಮೇಲೆ ನನಗೆ ಫೋನ್ ಬಂದಾಗ, ಗಣೇಶರೇ ನಿಮ್ಮಲ್ಲೆಲ್ಲ
ಈ ಮುಂಡುಕಿನ ಬೇರು ಅಂತ, ಮುಂಡುಕಿನ ಹೂ ಅಂತ ಒಂದು ಇರ್ತದೆ. ನಾವಲ್ಲಿ ನಮ್ಮ ಕುಂದಾಪುರ ಭಾಷೆಯಲ್ಲಿ ಮುಂಡುಕಿನ ಬೇರು ಅಂತ ಹೇಳ್ತೇವೆ ಅದಕ್ಕೆ. ಮುಂಡುಕುರು ಹೂ ಅಂತಲೂ ಹೇಳ್ತೇವೆ ಅದಕ್ಕೆ, ಕೆಸಗುರು ಹೂ ಅಂತಲೂ ಹೇಳ್ತಾರೆ. ಹಾಂ, ಕೇಳಿದ್ದೀನಿ ಕೆಸ್ಕುರು. ಹಾಂ, ಅದರ ಬೇರು ನಿಮ್ಮಲ್ಲಿ ಸಿಗುತ್ತಾ, ನಿಮ್ಗೆ ಅದು ಗೊತ್ತಿದೆಯಾ ಅಂತ ಕೇಳಿದ್ರು. ನನಗೆ ಸಡನ್ನಾಗಿ ಇವರು ಇದ್ರ ಬೇರು ಸಿನಿಮಾ ಅವ್ರು ಹೇಳಿದ್ದು ಸ್ಟೈಲು ಇದು ಬೇರೆ, ಬಟ್ ಈಗ ಈ ಆರೋಗ್ಯಕ್ಕೆ ಸಂಬಂಧಪಟ್ಟು ಕೇಳ್ತಾ ಇದ್ದಾರಲ್ಲ. ನಮ್ಮ ಮನೆಗೆ ಬಂದಾಗ ನಿಮ್ಮಲ್ಲಿ ಶುಂಠಿ ಇದೆಯಾ ಅಂತ ಕೇಳಿದ್ರು ಅವರು. ಅಲ್ಲ, ಕೆಲವು ಸಲ ಗಂಟ್ಲಿಗೆಲ್ಲ ಕಿರಿಕಿರಿ ಆಗುತ್ತೆ, ಅಸಿಡಿಟಿ ಆಗಲ್ಲ, ಬೇಕಾಗುತ್ತೆ, ಶುಂಠಿ ಒಂದು ಪೀಸ್ ಕೊಡಿ ಅಂತಂದರು. ನಮ್ಗೆ ಅವಾಗೇನು ಡೌಟ್ ಅಂತ ಬರಲಿಲ್ಲ. ನಾವು ಶುಂಠಿ ತಗೊಳ್ತೇವೆ, ಬೇಕು ಅಂತ ಕುಡಿತೇವೆ, ಚಾಗ ಹಾಕ್ಕೊಂಡು ಕುಡಿತೇವಲ್ಲ. ಅದಾದಮೇಲೆ ಒಂದು ವರ್ಷದ ಮೇಲೆ ಇವರು ಮುಂಡುಕಿನ ಬೇರು ಅಂತ, ಅದು ಗಂಟ್ಲಿಗೆಲ್ಲ ಕೆಮ್ಮ ಗಿಮ್ಮ ಆಗಿದ್ರೆ ಬೇಕಾಗತ್ತೆ, ನಿಮ್ಮಲ್ಲಿ ಸಿಗ್ಬೋದಾ? ಇದು ಸಿಗುತ್ತೆ ಸರ್, ನಾನು ಕೇಳಿ ನಿಮಗೆ ನಾಳೆ ನಾಡ್ದೊಳಗೆ ನಾನು ಕೊರಿಯರ್ ಮಾಡ್ತೀನಿ ಅಂತ ಹೇಳಿದೆ. ಶಿರೂರು ಅಂತ ಹೋಗಿ ಅಲ್ಲೊಬ್ಬ ಕಾಡು ಏರಿಯಾ ಪ್ರದೇಶದಲ್ಲಿ ಹೋಗಿ ಅವ್ರನ್ನೊಬ್ಬನ ಕೇಳಿ ಸುಮಾರು ತೆಗೆದು ಒಂದು ಬಾಟ್ಲಲ್ಲಿ ಹಾಕಿ ಕ್ಲೀನ್ ಮಾಡಿ ಅದನ್ನು ಹಾಕಿ ಟೈಟ್ ಮಾಡಿ ಕಳಿಸ್ಕೊಟ್ಟೆ. ಮತ್ತೆ ಫೋನ್ ಮಾಡ್ತು, ಏನು ರೀ ನಾನು ಒಂದು 2 ಪೀಸ್ ಕೇಳಿದ್ರೆ ನೀವು ಒಂದು 2 kg ಕಳಿಸಿದ್ರಲ್ಲ, ಇರಲೇ ಸರ್ ಮನೇಲಿರುತ್ತೆ, ಹಾಳಾಗಲ್ಲ ಅಂತಂದೆ. ಅದಾಗಿ 3.5-4 ತಿಂಗಳಲ್ಲಿ ತೀರ್ಕೊಂಡ್ರು. ನನಗೆ ಗೊತ್ತೇ ಇರಲಿಲ್ಲ ಅವ್ರು ಎಲ್ಲೂ ಯಾರಿಗೂ ಏನೂ ಹೇಳ್ಕೊಂಡವ್ರು. ಹೌದು, ಉಪೇಂದ್ರ ಸರ್ಗೂ ಹೇಳಿರ್ಲಿಲ್ವಂತ. ಅಂದರೆ ಅವರಿಗೆ ಆ ಗಂಟಲಿನಿಗೆ ಸಂಬಂಧಪಟ್ಟ ಇದಕ್ಕೆ ಈ ಬೇರನ್ನು ತಿಂದರೆ ಸರಿ ಆಗ್ಬೋದಾ? ಅವರು ಶುಂಠಿ ಕೇಳಿದಾಗಲೂ ನಮ್ಗೆ ಅನುಮಾನ ಬರಲಿಲ್ಲ, ಯಾಕಂದರೆ ಚೆನ್ನಾಗಿ ಮಾತಾಡ್ತಾ ಇದ್ರಲ್ಲ. ಅದು ಆವಾಗಲೇ ಅಂದರೆ ನಾನು 1.5-2 ವರ್ಷದಿಂದಲೂ ಅವರಿಗೆ ಕಾಡಿದ್ದನ್ನು ಯಾರಿಗೂ ಹೇಳದೆ, ಸರ್ಕಾರಕ್ಕೆ ಹೇಳಿ ಯಾವುದ್ಯಾವುದೋ ಬೆನಿಫಿಟ್ ತಗೊಳ್ಳದೆ, ಯಾರ್ಯಾರದ್ದು ಮನೆಗೆ ಹೋಗಿ ಅನುಕೂಲ ತಗೊಳ್ಳದೆ, ಏನೂ ಮಾಡಿದೆ. ಎಂಥ ಸ್ವಾಭಿಮಾನ, ಎಂಥ ಒಂದು ಅಂದರೆ ಡಿಗ್ನಿಫೈಡ್ ಪರ್ಸನ್. ಹೌದು ಹೌದು, ₹1 ಬೇರೆಯವ್ರಿಗೆ ಹೊರೆ ಆಗದೆ ಇದ್ದಂಗೆ ಅವ್ರಿಗೆ ಅವರೇ ನೋಡಿಕೊಂಡು ಯಾರಿಗೂ ಕೊಡದೆ, ಕೊನೆಗೆ ಅವ್ರದ್ದು ಕಾರ್ಯಕ್ರಮಗಳನ್ನೆಲ್ಲ ನೋಡ್ತಾ ಇದ್ದಾಗಲೇ ನಮಗೆ ಆ ಫೋನ್ ಬಂದು ಅವ್ರು ಹೋದ ದಿವಸ 2 ಚಾನಲ್ ಅವ್ರು ಬಂದಿದ್ರಿಲ್ಲ. ನನಗೆ ಅದೇ ಅನಿಸಿದ್ದು, ಹೇಗೆ ಅವರು ಕೊನೆಯ ಕ್ಷಣದಲ್ಲಿ ಫೋನ್ ಮಾಡಿ ನನ್ನಿಂದ ಆ ಬೇರು ತರಿಸ್ಕೊಂಡ್ರು. ಅಂದರೆ ಈ ಮಣ್ಣಿನ ಬೇರೆ ಅವರಿಗೆ ಒಂದು ಕೊನೆಗೆ ಬೇಕಾಗಿದೆ, ಹಾಗೆ ಆಸರೆ ಆಗಲಿಲ್ಲ. ಒಂದು ಪ್ರಸಾದ ರೂಪದಲ್ಲಿ ದಾರಿ ಖರ್ಚಿಗಾಯಿತೋ ಗೊತ್ತಿಲ್ಲ, ಅಂದರೆ ಪ್ರಯಾಣಕ್ಕೆ ಇದೊಂದು ಸಹಾಯ ಆಯಿತೋ ಗೊತ್ತಿಲ್ಲ. ಆ ಥರದ್ದು ಏನೋ ನಮಗೂ ಅವರಿಗೂ ಯಾವ ಋಣಾನ ಬಂದೋ ಗೊತ್ತಿಲ್ಲ. ಯಾರೋ ಏನೋ ಕುಂದಾಪುರ ಅನ್ನೋ ಒಂದೇ ಕಾರಣಕ್ಕಾಗಿ ಸಿನಿಮಾಕ್ಕೆ ಕರೆಸಿ ಅಷ್ಟೂ ಸಿನಿಮಾಕ್ಕೆ ಅವರೇ ಇನ್ಫ್ಲುಯೆನ್ಸ್. ಈಗ ಮನ್ಮಥ ರಾಜ ಅಂದ್ರಿ, ಅವ್ರು ಇದ್ರು ಅದರಲ್ಲಿ ಹೀರೋ, ಡೈರೆಕ್ಟ್ರ್ ನೋಡಿ ಇವರೊಬ್ಬರಿದ್ದಾರೆ ಕೊಡ್ರಿ ಅಂತಂದರು. ತೆಲುಗಿನವರಿಗೆಲ್ಲ ಹೇಳಿದ್ದಾರೆ ರೀ. ನಾನು ಇಂಟ್ರೆಸ್ಟ್ ಕೊಡದೆ ಅಂದರೆ ಪ್ರತಿ ಸಾರಿ ಹೋಗೋದು ಬರೋದಕ್ಕೆ ಇಲ್ಲಿ ಒಂದು ಅಮ್ಮನ್ನ ಹೇಳಿದ್ರಿ ಪಾಪ. ಹಾಗಾಗಿ ನನಗೆ ಜೊತೆಗೆ ಆರ್ಥಿಕವಾಗಿ ಅದು ವಿಶೇಷ ಗ್ಯಾರಂಟಿ ಇದ್ರೆ ಹೌದು. ಹಾಗಾಗಿ ನಾನು ಸ್ವಲ್ಪ, ಬಟ್ ನೀವು ಹೇಳ್ದಂಗೆ ಅಲ್ಲಿ ಇದ್ರೆ ಗೆಲ್ತಿದ್ನೋ ಸೋಲ್ತಿದ್ನೋ ಗೊತ್ತಿಲ್ಲ. ಬಟ್ ಇವಾಗ ನನಗೆ ಮೇಡಮ್ ಹೇಳಿದ್ರು, ಇವಾಗ ಸಿನಿಮಾ ಸಿಕ್ಕಿದ್ರೆ ಕರ್ಕೊಂಡು ಹೋಗಿ. ಈಗ ಗೊತ್ತಾಗಿದೆ ಅವರಿಗೆ. ಇವಾಗ ಒಂದು ಪ್ರಾಮಿಸ್ ಮಾಡಿ ಸರ್, ನೀವು ನಾನು ಏನಾದ್ರು ಸಿನಿಮಾ ಮಾಡಿದ್ರೆ ನನ್ನ ಸಿನಿಮಾ ನೀವು ಆ್ಯಕ್ಟ್ ಮಾಡಬೇಕು. ಮಾಡೋಣ ಸರ್, ಅದರಲ್ಲೇ ಖಂಡಿತ, ದಯವಿಟ್ಟು ಖಂಡಿತ. ನೀವು ನಮ್ಮ ಅತಿಥಿಗಳು, ಹಾಗಾಗಿ ಅತಿಥಿಗಳನ್ನು ಸದಾ ನಾವು. ಸರ್ ಫೈನಲಿ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ಮಾತಾಡ್ಕೊಂಡ್ಬಂದ್ವಿ. ಒಟ್ಟಾರೆಯಾಗಿ ಇನ್ನೊಂದು ಹೇಳಿದ್ರಿ ನೀವು, ನಾನು ಇವತ್ತು ಹೇಳ್ತೀನಿ ನಿಮ್ಮ ಹತ್ರ ಎಲ್ಲೂ ಹೇಳಿಲ್ಲ ವಿಷಯ ಅಂತ, ಅದು ಹೇಳ್ಬಹುದಾ? ಹೇಳಂಗಿದ್ರೆ ಹೇಳಿಲ್ಲ ಅಂದರೆ ಪರವಾಗಿಲ್ಲ. SLCಯಲ್ಲಿ ನಾನು ಹುಬ್ಬಳ್ಳಿ ರೇಡಿಯೋ ಮೆಕ್ಯಾನಿಕ್ಕಿಗೆ ಹೋದೆ ಅಂತ ಹೇಳಿದ್ನಲ್ಲ. ಹೌದು. ಬಂದ ಮೇಲೆ ಮತ್ತೆ ನನಗೆ PUC ಶುರು ಆಗಲಿಕ್ಕೆ ಒಂದು 3 ತಿಂಗಳು 4 ತಿಂಗಳು ಟೈಮ್ ಇತ್ತು. ಹಾಂ, ಈ 4 ತಿಂಗಳಲ್ಲಿ ನಾನು ಸುಮ್ಮನೆ ಕೂತ್ಕೊಳ್ಳೋನಲ್ಲ, ಏನು ಮಾಡೋದು ಅಂತ ಸಿನಿಮಾಕ್ಕೆ ಸೇರಬೇಕು ಅಂತ ಈ ಮಕ್ಕಳು ಹೇಳಿದೆ ನನ್ನ ಸ್ನೇಹಿತರಿಗೆ. ಸೇರಬೇಕಲ್ಲ ಈಗ ಅಂದರೆ. ಆಗ ನಮ್ಮ ಅಣ್ಣನ ದೊಡ್ಡಪ್ಪ ಶಿವಮೊಗ್ಗದಲ್ಲಿರೋದು, ಅವ್ರದ್ದು ರಾಗಿ, ಅವರು ಅಲ್ಲೆಲ್ಲ ಹಳ್ಳಿಯಲ್ಲಿ ರಾಗಿ ಎಲ್ಲ ಕಲೆಕ್ಟ್ ಮಾಡಿ ಒಂದು ಲೋಡ್ ಮಾಡಿ ಚೆನ್ನೈಗೆ ಹಳ್ಳಿಗೆ ಕಳಿಸ್ತಿದ್ರು ಅವರು. ಈ ಹಳ್ಳಿಯಿಂದ ಚೆನ್ನೈಗೆ ಒಂದು ರಾಗಿ ಲೋಡ್ ಹೋಗ್ತಿತ್ತು. ನನಗೆ ಅದು ಕೇಳ್ಕೊಂಡಿದ್ದೆ. ರಾಗಿಯನ್ನು ಚೆನ್ನೈಗೆ ಕಳಿಸ್ತಾರೆ ಅವರು. ಚೆನ್ನೈ ಅಂದರೆ ಆಗಿನ ಮೆಡ್ರಾಸ್. ರಾಜ್ಕುಮಾರ್ ಇರೋದು ಮೆಡ್ರಾಸಲ್ಲಿ ಅಂತ ಯಾರೋ ಹೇಳಿದರು. ರಾಜ್ಕುಮಾರ್ ಇರೋದು ಮೆಡ್ರಾಸಲ್ಲಿ, ಇವ್ರದ್ದು ಲಾರಿ ಚೆನ್ನೈಗೆ ಮೆಡ್ರಾಸಿಗೆ ಹೋಗ್ತದೆ ಅಂತ ಆಯ್ತಲ್ಲ, ಅಂತಲ್ಲ ಹೋಗಿ ಬಂದರೆ ಹೇಗೆ ಅಂತೇಳಿ. ಹಾಗೆ ಇಲ್ಲಿಂದ ದೊಡ್ಡಪ್ಪನ ಮನೆಗೆ ಹೋಗಿ ಅಣ್ಣಂದು ಒಂದು, ನಿಮ್ದು ಯಾವಾಗ ಲೋಡ್ ಆಗುತ್ತೆ ಅಂತ ಕೇಳಿಕೊಂಡು, ನಾಳೆ ನಾಡ್ದು ಹೋಗುತ್ತೆ ಮಾರೆ ಅಂತಂದರು. ನಾಡ್ದು ಅಂತಾದಾಗ ಒಂದು 2 ದಿವಸ ನಿಂತ್ಕೊಂಡು ಆ ಲಾರಿ ಹತ್ತಿ ಮೆಡ್ರಾಸಿಗೆ ಹೋಗಿದ್ದೆ. ನನಗಾಗ SLC ಆಗಿದೆ, PUCಗೆ ಸೇರಲಿಲ್ಲ. ನನ್ನ ಮನಸ್ಸಿಗೇನು, ಇವ್ರದ್ದೇ ಲಾರಿ, ದುಡ್ಡೇನು ಕೊಡಬೇಕಾಗಿಲ್ಲ, ಅಲ್ಲಿ ಎಲ್ಲೇ ನಿಲ್ತು ನೋಡೋದು, ಅಲ್ಲೇ ಕೇಳಿಕೊಂಡು ಕೊಡಂಬಾಕಂ ಎಲ್ಲಿದೆ ಅಂತ ನೋಡ್ಕೊಂಡು ಹೋಗಿ ಹೊರಗಿಂದ ನೋಡಿ ಬರೋದು ಅಂತ ನನ್ನ ತಲೆಯಲ್ಲಿ ಇತ್ತು. ಇದು ನೋಡಿದರೆ ಅವರು ಲೋಡ್ ಹಾಕೋದು ಮಾತ್ರ ಅವ್ರ ಕೆಲಸ. ಆಮೇಲೆ ಅವನು ರಾಗಿ ತೊಗೊಂಡವ್ರು ಲೋಡೋದು, ಬಾಡಿಗೆ ಗಿಡಿ ಕೊಡೋನು ಅವನು. ಇವನು ಈ ಡ್ರೈವರ್ ಯಾರೋ ಏನೋ ಮಾರ್ರೆ ತಮಿಳು ಮಾತಾಡ್ತಾನೆ, ಅರ್ಧಂಬರ್ಧ ಕನ್ನಡ ಮಾತಾಡ್ತಾನೆ, ರಾತ್ರಿ ಇಡೀ ನಿದ್ರೆ ಮಾಡ್ಲಿಕ್ಕೆ ಬಿಡಲ್ಲ, ಹೊಡಿತಾನೆ, ದುಡ್ಡು ತೆಗಿ ಅಂತಾನೆ. ಎದ್ದೇವ್ರೆ, ಇದು ರಾಗಿ ಲೋಡಲ್ಲ, ನನಗಿದು ಕುತ್ತಿಗೆ ಬಂತು. ಎಷ್ಟು ದಿವಸ ಅದು ಟ್ರಾವೆಲ್ಲು? ಇಲ್ಲಿಂದ ಸಂಜೆ 6-6:30ಗೆ 7 ಗಂಟೆಗೇನೋ ಲೋಡ್ ಆಗಿದೆ, ರಾತ್ರಿ ಇಡೀ ಹೋಗ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಮಧ್ಯಾಹ್ನ 12 ಗಂಟೆಗೂ 1 ಗಂಟೆಗೆ ವೆಲ್ಲೂರಿಗೆ ಹೋಗಿ ಇವನು ರಾತ್ರಿ ನಿದ್ರೆ ಮಾಡ್ಲಿಕ್ಕೆ ಬಿಡಲಿಲ್ಲ. ಇದು ಯಾರಿಗೂ ಹೇಳಬಾರ್ದು, ಹೇಳಲಿಲ್ಲ ಅಂತ ನಾನು ಹೇಳೋದೀಗ ಫಸ್ಟ್ ಟೈಮ್ ಇದು ಹೇಳ್ತಾ ಇರೋದು ನಾನು. ಅಂದರೆ ಹುಚ್ಚು,
ಅಣ್ಣವ್ರ ಮನೆ, ರಾಜ್ಕುಮಾರ್ ಸರ್ ಮನೆ ನೋಡಬೇಕು ಅಂತ. ಆದರೂ ಕರ್ಕೊಂಡು ಹೋದ. ಅಲ್ಲೆಲ್ಲೋ ಚೆನ್ನೈ ಸಿಟಿ ಹೋಗಲಿಲ್ಲ, ಎಲ್ಲೋ ಬಿಟ್ಟ, ಇಳಿಸ್ದ. ಆಮೇಲೆ ನಂಗೆ ತಮಿಳು ಬರಲ್ಲ ಮಾರ್ರೆ, ಅಲ್ಲಿ ಯಾರೋ ಪಾಲ್ ಅಂತಾರೆ, ಕಡೆ ಗೊತ್ತಾಯ್ತು ಅದು ಹಾಲು ಮಾಡ್ತಾ ಇದ್ದಾನೆ ಅಂತೇಳಿ. ಅಂದರೆ ಅಲ್ಲಿ ಯಾವುದೋ ಬಸ್ ಹಿಡ್ಕೊಂಡು ಚೆನ್ನೈಗೆ ಹೋಗಿ ಅಡ್ರೆಸ್ ಬರ್ಕೊಂಡೆ. ಆವಾಗೆಲ್ಲ ಸೈಕಲ್ ರಿಕ್ಷಾ ಚೆನ್ನೈಯಲ್ಲಿ. ನನಗೆ ಹೇಳಲಿಕ್ಕೇನೂ ಬರಲ್ಲ. ಅದು ನೋಡಿದ್ರೆ ಬಸ್ ಸ್ಟ್ಯಾಂಡು ಒಂದು ಬದಿಗೆ ಅಂದರೆ ಅಲ್ಲಿ ನೀರಿದೆಲ್ಲ ಸ್ಮೆಲ್ ಬರ್ತಿತ್ತಾಗ. ಹೌದು, ಹಾಂ, ಅದು ಇವತ್ತಿಗೂ ಇದೆ ಅಂತಾರೆ. ಡ್ರೈನೇಜ್ ಸ್ಮೆಲ್ ತುಂಬ ಐತೆ. ಅಯ್ಯೋ ಇಲ್ಲೆಲ್ಲ ಅಣ್ಣವ್ರು ಹೆಂಗಿರ್ತಾರಪ್ಪ ಅಂತ ಅದು ಒಂದು ತಲೆಗೆ ಬಂತು. ಕಡೆಗೆ ಆ ರಿಕ್ಷಾದಲ್ಲಿ ಕೊಟ್ಟು ಹಿಂಗೆ ತೋರಿಸ್ದೆ. ಅವನು ಎಂತ ಹಿಂಗೆ ಅಂದ. ನನ್ನ ಭಾಷೆ ಬರಲ್ಲ, ಅವನಿಗೆ ಗೊತ್ತಾಯಿತು. ಇಷ್ಟು ರೂಪಾಯಿ ಅಂತ ಎಂದು ಅಂದ. ಅಯ್ಯೋ 5 ರೂಪಾಯಿ ಅಂತ ಅದೇನಲ್ಲ. ಆದರೂ ಹೋಗಿ ಬರುವಂಥ ರಿಕ್ಷಾದಲ್ಲಿ ಕೂತ್ಕೊಂಡೆ. ಅವನು ಕರ್ಕೊಂಡೋಗಿ ಎಲ್ಲೋ ಬಿಟ್ಟ. ಅಲ್ಲಿ ನೋಡಿದ್ರೆ ಡೋರ್ ನಂಬರ್ ಇದೆ 781 ಏನೋ ನಂಬರ್. ಅದಲ್ಲ, ಇದಲ್ಲ, ಈ ಗಲ್ಲಿ ಅಲ್ಲ. ಕಡೆ ಪಕ್ಕದವ್ರು ಕೇಳಿದೆ, ಇದು ಎಲ್ಲಿ ಬರುತ್ತೆ ಅದು. ಅವನು ಈ ರೋಡ್ ಅಂದ. ಅಲ್ಲಿ ಹೋದಾಗ ನೋಡಿದ್ರೆ ಆ ನಂಬರ್ ಸಿಕ್ತು. ನೋಡಿದ್ರೆ ಗೇಟ್ ಹೀಗೆ ಶಬ್ದ ಮಾಡಿದಾಗ ಒಳಗಿಂದ ಯಾರೋ ಬಂದರು. ಈ ಒರಿಜಿನಲ್ 6 ರೂಪಾಯಿನ ಇವತ್ತಿಗೂ ನಾನು ಹಾಗೆಯೇ ಇಟ್ಕೊಂಡಿದ್ದೇನೆ. ಇವತ್ತಿಗೂ ಹಾಗೆ ಇಟ್ಕೊಂಡಿರೋದು ಯಾಕಂದರೆ ಅದು ಮರಿ ಹಾಕ್ತಾ ಇರುತ್ತೆ. ಇದು ಅಮ್ಮ ಕೊಟ್ಟ 6 ರೂಪಾಯಿ. ಇವತ್ತು ನನಗೆ ಅಮ್ಮ ನನ್ನ ಜೊತೆಲಿ ಇಲ್ಲದೆ ಇರ್ಬೋದು ರೀ, 6 ರೂಪಾಯಿ ನನ್ನ ಜೊತೆಲಿದೆ. ಸೊ ನಾನು ಬದುಕ್ತೀನಿ. ಹೀಗೆ ಈ ಮೂಲಕ ಅಮ್ಮನನ್ನು ನೆನಪು ಮಾಡ್ಕೋತೇನೆ. ಜನರಲ್ಲಿ ಕೂತವರಿಗೆ ಅಮ್ಮನ ಬಗ್ಗೆ ಒಳ್ಳೆ ವಿಚಾರ ತಿಳಿಸ್ತೇನೆ.